ಇನ್ನು ಮನೀಶ್ ಸಿಸೋಡಿಯಾ ದೆಹಲಿಯ ಮಂತ್ರಿ ಆಗಿದ್ದಂಥವರು, ಅವರು ಕಂಬಿ ಎಣಿಸ್ತಾ ಇದ್ರು, ಜೈಲಿನೊಳಗಡೆ ಹೋಗಿದ್ರು, ಆರೋಪ ಪ್ರತ್ಯಾರೋಪಗಳನ್ನು ಎದುರಿಸ್ತಾ ಇದ್ರು. ಅಂತೂ ಇಂತೂ ಮನೀಶ್ ಸಿಸೋಡಿಯಾಗೆ ಜಾಮೀನು ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಮನೀಶ್ ಸಿಸೋಡಿಯಾ ಜಾಮೀನನ್ನು ಪಡೆದಿದ್ದಾರೆ, ಷರತ್ತುಬದ್ಧ ಜಾಮೀನು. ಅಂತೂ ಇಂತೂ ಮನೀಶ್ ಸಿಸೋಡಿಯಾಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿದೆ. 17 ತಿಂಗಳು ಅವರು ಕಂಬಿ ಎಣಿಸಿದ್ರು. 17 ತಿಂಗಳು. ಅಬಕಾರಿ ನೀತಿನಲ್ಲಿ ಅಕ್ರಮದ ಕೇಸ್ನಲ್ಲಿ ಬೇರೆ ಬೇರೆಲ್ಲರೂ ಕೂಡ, ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಸೇರಿದಂತೆ ಬಹಳಷ್ಟು ಜನರನ್ನು ಒಳಗಡೆ ಹಾಕಿದರು. ಅದರಲ್ಲಿ ಮನೀಶ್ ಸಿಸೋಡಿಯಾ ಕೂಡ ಒಬ್ಬರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯ ಮುಖ್ಯಮಂತ್ರಿ ಕೂಡ ಒಳಗಡೆ ಇದ್ದರು. ಗಮನಿಸಬೇಕಾದಂಥ ಸಂಗತಿ ಅದು. ಒಂದಷ್ಟು ರೂಲ್ಸ್ ಇದೆ. ಪ್ರತಿ ಸೋಮವಾರ ನೀವು ಸ್ಟೇಷನಿಗೆ ಬರಬೇಕು, ಸಹಿ ಹಾಕಬೇಕು. ಇದೆಲ್ಲದೂ ಕೂಡ ಅಂತೂ ಇಂತೂ ಸಿಸೋಡಿಯಾಗೆ ಈಗ ಜಾಮೀನು ಸಿಕ್ಕಿದೆ.